ಬೊಟಾನಿಕಲ್ ಗಾರ್ಡನ್ ಊಟಿ. ಎಸ್, ನಾವಿವತ್ತು ಬೊಟಾನಿಕಲ್ ಗಾರ್ಡನ್ ಊಟಿನಲ್ಲಿದ್ದೀವಿ. ಊಟಿಗೆ ಫಸ್ಟ್ ಬಂದ ತಕ್ಷಣ ಯಾರೇ ಟೂರಿಸ್ಟ್ ಆದರೂ ಫಸ್ಟ್ ವಿಸಿಟ್ ಮಾಡೋ ಪ್ಲೇಸೇ ಈ ಬೊಟಾನಿಕಲ್ ಗಾರ್ಡನ್. ಎಷ್ಟು ಕ್ಯಾಚಿ ಆಗಿದೆ ಅಲ್ವಾ, ಅದೇ ರೀತಿ ಈ ಪ್ಲೇಸ್ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಊಟಿ ಅಂತ ಹೇಳಿದ್ರೇ ಫೇಮಸ್ ಫಾರ್ ನೇಚರ್, ಹಿಲ್ ಸ್ಟೇಷನ್, ಗ್ರೀನರಿ ಅಲ್ವಾ. ಸೊ ಈ ಬೊಟಾನಿಕಲ್ ಗಾರ್ಡನ್ ಒಳಗಡೆ ನೀವು ಒಂದ್ಸರಿ ಎಂಟ್ರಿ ಹೊಡೆದ್ರೆ ಯಾವುದೋ ಒಂದು ಫೇರಿ ಲ್ಯಾಂಡ್ಗೆ ಎಂಟ್ರಿ ಹೊಡೆದಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಎಸ್, ಸೊ ನಾವು ಪ್ರತಿ ವರ್ಷ ಫ್ಯಾಮಿಲಿ ಟ್ರಿಪ್ ಮಾಡ್ತಿರ್ಬೇಕಾದ್ರೆ ಈ ವರ್ಷ ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತಿದ್ವಿ. ಆಗ ಫಸ್ಟ್ ನಮ್ಮ ಮೈಂಡ್ಗೆ ಬಂದಿದ್ದೆ ಊಟಿ. ಊಟಿನ ನಾವು ಆಲ್ಮೋಸ್ಟ್ 2012 ಅಂದರೆ ಆಲ್ಮೋಸ್ಟ್ 10 years ಬ್ಯಾಕ್, ಅದಕ್ಕಿಂತ ಮುಂಚೆನೇ ವಿಸಿಟ್ ಮಾಡಿದ್ವಿ. ಸೊ 10 ವರ್ಷ ಆಗೋಗಿತ್ತು ಗ್ಯಾಪ್. ಸೊ ನೋಡೋಣ ಈಗ 10 ವರ್ಷ ಆದಮೇಲೆ ಊಟಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ವಿಸಿಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಈ ಬೊಟಾನಿಕಲ್ ಗಾರ್ಡನ್ ವಿಸಿಟ್ ನನ್ನ ವೈಫ್ಗೆ ಸೆಕೆಂಡ್ ವಿಸಿಟ್ ಆದರೆ ನನ್ನ ಮಕ್ಕಳಿಗೆ ಫಸ್ಟ್ ವಿಸಿಟ್. ಸೊ ನೇಚರ್ ಲವರ್ಸ್, ಪ್ಲ್ಯಾಂಟ್ ಲವರ್ಸ್ ಹಾಗೆ ಗ್ರೀನರಿನ ಇಷ್ಟಪಡೋರು ಈ ಪಾರ್ಕ್ಗೆ ಎಂಟ್ರಿ ಹೊಡೆದ್ರೆ ವಾವ್, ಎಷ್ಟು ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡಿದ್ದಾರೆ ರೀ ಈ ಪಾರ್ಕ್ನ. ನಾವು ಈ ಬೊಟಾನಿಕಲ್ ಗಾರ್ಡನ್ನ ಫ್ರೈಡೇ ವಿಸಿಟ್ ಮಾಡಿದ್ವಿ. ತುಂಬ ಕ್ರೌಡ್ ಇರುತ್ತೆ ಅಂದ್ಕೊಂಡ್ವಿ, ಬಟ್ ಮಾರ್ನಿಂಗ್ ನಾವು ಒಂದು 10 o'clock ವಿಸಿಟ್ ಮಾಡಿದ್ರಿಂದ ಅಷ್ಟು ಕ್ರೌಡ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಟಿಕೆಟ್ ಕೌಂಟರ್ನಲ್ಲಿ ಟಿಕೆಟ್ ತೊಗೊಂಡು ಎಂಟ್ರಿ ಹೊಡೆದ್ವಿ. ಸೊ ನಿಮಗೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಸ್ಮಾಲ್ ಪಾಂಡ್ ಥರ ಕಾಣುತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ. ಹಾಗೆ ಒಂದು ಗ್ರೀನ್ ಹೌಸ್ ಇದೆ. ಆ ಗ್ರೀನ್ ಹೌಸ್ನಲ್ಲಿ ಎಷ್ಟು ವೆರೈಟೀಸ್ ಆಫ್ ಪ್ಲ್ಯಾಂಟ್, ಫ್ಲವರ್ಸ್ನ ನೋಡ್ತಿದ್ದೀರಾ ನೋಡಿ ನೀವು. ಅಲ್ಲೇ ಫೋಟೋ ಸ್ಟೇಷನ್ ಸಮೇತ ಇಟ್ಕೊಬಿಟ್ಟಿದ್ದಾರೆ. ಸೊ ಆ ಪ್ಲ್ಯಾಂಟಿನ ಬ್ಯಾಕ್ ಡ್ರಾಪ್ನಲ್ಲಿ ನೀವು ಫೋಟೋನ ತೆಗೆಸ್ಕೊಂಡ್ರೆ ಇಮಿಡಿಯೇಟ್ ಪ್ರಿಂಟ್ ಹಾಕಿಸ್ಕೋಬೋದು. ಊಟಿಯ ಈ ಬೊಟಾನಿಕಲ್ ಗಾರ್ಡನ್ ತಮಿಳುನಾಡಿನ ನೀಲಗಿರಿ ಜಿಲ್ಲೆಯ ಊಟಿನಲ್ಲಿದೆ. ಪ್ರಕೃತಿ ಪ್ರಿಯರು ಮತ್ತು ಪ್ರವಾಸಿಗರಿಗೆ ಇದು ಮಾಡಿಸಿದ ಜಾಗ. ಇದನ್ನು 1848 ಬ್ರಿಟಿಷರ್ಸು ಸ್ಥಾಪನೆ ಮಾಡಿದ್ರು. ಆ್ಯಂಡ್ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಈ ಬೊಟಾನಿಕಲ್ ಗಾರ್ಡನ್ ಊಟಿ ಸಿಟಿಯ ಮಧ್ಯಭಾಗದಲ್ಲೇ ಇರೋದ್ರಿಂದ ಟ್ರಾವೆಲಿಂಗ್ ಡಿಸ್ಟೆನ್ಸ್ ತುಂಬ ಕಮ್ಮಿನೇ ಇದೆ. ಸೊ ಆರಾಮ್ಸೆ ವಿಸಿಟ್ ಮಾಡ್ಬೋದು. ಈ ಬೊಟಾನಿಕಲ್ ಗಾರ್ಡನ್ ಎಷ್ಟು ದೊಡ್ಡದಾಗಿದೆ ಅಂದರೆ ಆಲ್ಮೋಸ್ಟ್ 55 ಎಕರೆ ಪ್ರದೇಶದಲ್ಲಿ ಇದು ವಿಸ್ತಾರಗೊಂಡಿದೆ. ಈ ಗಾರ್ಡನ್ನಲ್ಲಿ 650ಕ್ಕೂ ಹೆಚ್ಚು ಜಾತಿಯ ಸಸ್ಯ, ಹೂಗಳು ಮತ್ತು ಔಷಧೀಯ ಪ್ಲ್ಯಾಂಟ್ಸ್ಗಳು ಕೂಡ ಕಾಣಿಸ್ಬರುತ್ತೆ ನಿಮಗೆ. ಈ ಗಾರ್ಡನ್ನ ವಿಶೇಷತೆ ಏನಪ್ಪ ಅಂತಂದರೆ ಈ ಗಾರ್ಡನ್ನ ಸ್ಟೇಜ್ ಬೈ ಸ್ಟೇಜ್ ಅಂದರೆ ಹಂತ ಹಂತವಾಗಿ ವಿನ್ಯಾಸಗೊಳಿಸಲಾಗಿದೆ. ಈ ಗಾರ್ಡನ್ನ ಇಂಪಾರ್ಟೆಂಟ್ ಅಟ್ರಾಕ್ಷನ್ ಯಾವುದಪ್ಪ ಅಂತ ಅಂದರೆ ಒಂದು ಫಾಸಿಲ್ ಟ್ರೀ ಅಂದರೆ ಪುರಾತನ ಮರ. ಇದನ್ನು ಆಲ್ಮೋಸ್ಟ್ 20 ಮಿಲಿಯನ್ ಹಳೆ ಮರ ಇದು ಅಂತ ಹೇಳ್ತಾರೆ. ಹಾಗೆ ಹೇಳ್ದಂಗೆ ಸೊ ಈ ಗಾರ್ಡನ್ನ ಸ್ಟೇಜ್ ಬೈ ಸ್ಟೇಜ್ ಡೆವಲಪ್ ಮಾಡಿದ್ದಾರೆ. ಸೊ ಒಂದು ಸೆಕ್ಷನಲ್ಲಿ ನೀವು ರೋಸ್ ಗಾರ್ಡನ್ನ ನೋಡ್ಬೋದು, ಇನ್ನೊಂದು ಸೆಕ್ಷನ್ನಲ್ಲಿ ವಿದೇಶಿ ಸಸ್ಯಗಳು ಹಾಗೆ ಬಣ್ಣ ಬಣ್ಣದ ಹೂಗಳ ಹಾಸುಹೊಕ್ಕುಗಳನ್ನು ನೋಡ್ಬೋದು. ಹಾಗೆ ಶಾಂತ ನಡಿಗೆ ಮಾಡಲು ಪಾತ್ವೆಗಳು ಕೂಡ ಇದೆ. ನಾವು ಹೋಗಿದ್ದ ದಿನ ಲೈಟಾಗಿ ಬಿಸಿಲು ಬಂದಿತ್ತು ಆ್ಯಂಡ್ ವೆದರು ತುಂಬ ಆಸಮ್ ಆಗಿತ್ತು. ಹಾಗೆ ಈ ಗಾರ್ಡನ್ನಲ್ಲಿ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಫ್ಲವರ್ ಶೋವನ್ನು ಆರ್ಗನೈಸ್ ಮಾಡ್ತಾರೆ.
ಯಾಕಪ್ಪ ಇಷ್ಟು ಈ ಗಾರ್ಡನ್ ತುಂಬ ಫೇಮಸ್ ಅಂತಂದರೆ ಇದ್ರ ಲ್ಯಾಂಡ್ಸ್ಕೇಪ್ ಅಷ್ಟು ಚೆನ್ನಾಗಿ ಸ್ಟೇಜ್ ಬೈ ಸ್ಟೇಜ್ ಇದನ್ನು ಅಲಂಕಾರ ಮಾಡಿದ್ದಾರೆ. ಹಾಗಾಗಿ ವಿವಿಧ ವಿನ್ಯಾಸದ ಹೂವಿನ ಅಲಂಕಾರ, ಕಲಾತ್ಮಕ ಪ್ರದರ್ಶನಗಳಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತೆ ಈ ಗಾರ್ಡನ್. ಈ ಗಾರ್ಡನ್ನಲ್ಲಿ ಏನೇನು ಚಟುವಟಿಕೆಗಳಿದೆ ಅಂತ ಕೇಳಿದ್ರೆ, ಒಂದು ಸ್ಲೋ ಪ್ರಕೃತಿ ವಾಕ್, ಅಂದರೆ ನಾವು ಆರಾಮ್ಸೆ ನಡ್ಕೊಂಡು ಹೋಗ್ಬೋದು ಗಾರ್ಡನ್ನಲ್ಲಿ ಎಂಜಾಯ್ ಮಾಡ್ತಾ. ಹಾಗೆ ಫೋಟೋಗ್ರಫಿ, ಹಾಗೆ ಕುಟುಂಬದೊಂದಿಗೆ ವಿಶ್ರಾಂತಿ ಸಮಯನ ಪಡೆಯೋದಕ್ಕೆ ಒಂದು ಮಾಡಿಸಿದ ಜಾಗ ಇದು. ಹಾಗೆ ಮಕ್ಕಳಿಗೆ ಪ್ರಕೃತಿನ ಪರಿಚಯ ಮಾಡಿಕೊಡ್ಬೋದು ಇಲ್ಲಿ. ಭೇಟಿ ಮಾಡಲು ಉತ್ತಮ ಸಮಯ ಅಂತ ಹೇಳಿದ್ರೆ ಮಾರ್ಚಿಂದ ಜೂನ್, ಯಾಕಂದರೆ ಮಳೆಗಾಲದಲ್ಲಿ ತುಂಬ ಹವಾಮಾನ ವಿಪರೀತ ಹೋಗುತ್ತೆ. ಹಾಗೆ ವಿಂಟರ್ ಡಿಸೆಂಬರಿಂದ ಜಾನ್ವರೆಗೂ ಸಖತ್ತಾಗಿರುತ್ತೆ. ಸ್ಪೆಷಲಿ ಈ ಹೂವಿನ ಪ್ರದರ್ಶನ ಇರೋ ಟೈಮ್ನಲ್ಲಿ ಭೇಟಿ ಮಾಡಿದ್ರೆ ಗಾರ್ಡನ್ನ ಒಂದು ಜೋಶೇ ಬೇರೆ ಇರುತ್ತೆ ಅಲ್ವಾ. ಸೊ ಬೀಯಿಂಗ್ ಎ ನೇಚರ್ ಲವರ್, ಈ ಥರ ಗಾರ್ಡನ್ಗಳನ್ನ ಯಾಕೆ ಭೇಟಿ ಮಾಡಬೇಕಪ್ಪ ಅಂತಂದರೆ ನೈಸರ್ಗಿಕ ಸೌಂದರ್ಯನ ಹತ್ತಿರದಿಂದ ನೋಡಲು, ಹಾಗೆ ಮನಸ್ಸಿಗೆ ಶಾಂತಿ ನೀಡುವ ಪರಿಸರ ಇದಾಗಿರುತ್ತೆ. ಹಾಗೂ ಮಕ್ಕಳು, ವಯಸ್ಕರು ಅಂತ ಏನಿಲ್ಲ, ಎಲ್ಲರಿಗೂ ಈ ಪ್ಲೇಸ್ ತುಂಬ ಇಷ್ಟ ಆಗುತ್ತೆ. ನೀವೇನಾದರೂ ಊಟಿಗೆ ಭೇಟಿ ಕೊಡ್ತಾ ಇದ್ದರೆ ಈ ಗಾರ್ಡನ್ನ ನಿಮ್ಮ ಬಕೆಟ್ ಲಿಸ್ಟ್ಗೆ ತಪ್ಪದಲ್ಲೇ ಹಾಕ್ಕೊಳ್ಳಿ. ಸೊ ಒಂದ್ಸರಿ ವಿಸಿಟ್ ಮಾಡಿ ಎಂಜಾಯ್ ಮಾಡೋದ್ರಲ್ಲಿ ಏನು ತಪ್ಪಿದೆ ಅಲ್ವಾ. ನನ್ನ ಮಕ್ಕಳಿಗಂತೂ ಲಾನ್ ತುಂಬ ಇಷ್ಟ ಆಗಿಬಿಡ್ತು. ಸೊ ಗಾರ್ಡನ್ ಬೇರೆ ತುಂಬ ದೊಡ್ಡದಾಗಿದ್ದರಿಂದ ಅಲ್ಲಿ ಇಲ್ಲಿ ಓಡಾಡ್ತಾ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಸೊ ನೀವೇನಾದರೂ ಫೋಟೋ ಶೂಟ್, ವಿಡಿಯೋ ಶೂಟ್ ಅಥವಾ ರೀಲ್ಸ್ ಪ್ರಿಯರ್ ಆಗಿದ್ದರೆ ನಿಮಗೆ ಮಾಡಿಸಿದ ಜಾಗ ಒಂದೊಂದು ಲೊಕೇಶನು ಡಿಫ್ರೆಂಟ್ ಆಗಿದೆ. ಹಾಗಾಗಿ ನೀವು ಇಲ್ಲಿ ಬೇಜಾನ್ ರೀಲ್ಸ್ಗಳನ್ನ ಅಥವಾ ಬೇಜಾನ್ ಫೋಟೋಗ್ರಫಿನ ಮಾಡ್ಕೋಬೋದು. ನನಗಂತೂ ಈ ಬೊಟಾನಿಕಲ್ ಗಾರ್ಡನ್ ತುಂಬ ಇಷ್ಟ ಆಯಿತು. ನೀವೇನಾದರೂ ಊಟಿ ವಿಸಿಟ್ ಮಾಡ್ತಿದ್ರೆ ನೀವು ಬಂದಿಲ್ಲಿ ವಿಸಿಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನನ್ನ ಕಮೆಂಟ್ಸ್ ಸೆಕ್ಷನ್ನಲ್ಲಿ ಶೇರ್ ಮಾಡ್ಕೋಬೋದು. ಇದಾಗಿತ್ತು ಇವತ್ತಿನ ಉದಕಮಂಡಲದಲ್ಲಿರುವ ಫೇಮಸ್ ಬೊಟಾನಿಕಲ್ ಗಾರ್ಡನ್. ಸೊ ನನ್ನ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.